ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬಂದೆ. ಇಂಡಸ್ಟ್ರಿಗೆ ಬಂದಾಗ ಅವಮಾನಗಳನ್ನು ಸಿಕ್ಕಾಪಟ್ಟೆ ಎದುರಿಸಿದೆ. ಕ್ಯಾಮ್ರಾಮನ್ ಆಗಿದ್ದೆ, ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದೆ, ಲೈಟ್ ಬಾಯ್ ಆಗಿದ್ದೆ, ಅಷ್ಟೇ ಅಲ್ಲ ಇನ್ನೂ ಏನೇನೋ ಕೆಲಸ ಮಾಡಿದೆ. ಹೀಗೆಲ್ಲ ದರ್ಶನ್ ಅವರು ಹೇಳೋದನ್ನ ನೀವು ಕೇಳಿದ್ದೀರಾ. ಆದರೆ ದರ್ಶನ್ ಅವರು ಆರಂಭದ ದಿನಗಳಲ್ಲಿ ಇವರನ್ನ ಮೊಟ್ಟ ಮೊದಲ ಬಾರಿಗೆ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಚೆನ್ನೈಗೆ ಕಳಿಸ್ತಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಇದನ್ನ ಎಲ್ಲಾದರೂ ದರ್ಶನ್ ಅವ್ರು ಹೇಳ್ಕೊಂಡಿದ್ರ? ಎಸ್, ಬನ್ನಿ ನೋಡೋಣ. ನಿಮಗೆ ಗೊತ್ತಿರದ ದರ್ಶನ್ ಅವರ ಆ ದಿನಗಳು, ಪಾರ್ವತಮ್ಮ ರಾಜ್ಕುಮಾರ್ ಸಹೋದರ ಬಿಚ್ಚಿಟ್ಟ ಆ ಸತ್ಯಗಳು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಅರೆಸ್ಟ್ ಆಗಿರುವಂಥದ್ದು. ಅವರಿಗೆ ನಾಳೆ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಿದೆ. ಆನಂತರ ಅವರ ಭವಿಷ್ಯ ಏನಾಗಲಿಲ್ಲ ಅದು ಕೂಡ ನಾಳೆ ಕೂಡ ಗೊತ್ತಾಗಲಿದೆ. ಈ ಮಧ್ಯದಲ್ಲಿ ದರ್ಶನ್ ಅವರು ಹೇಗೆ ಬೆಳೆದು ಬಂದರು, ಅವರ ಹಿನ್ನೆಲೆ ಏನು, ಎಲ್ಲವೂ ಕೂಡ ಸಾಕಷ್ಟು ವಿಚಾರಗಳು ಗೊತ್ತಿಲ್ಲ ಎಷ್ಟೋ ಜನರಿಗೆ. ಅಂತಹ ಒಂದು ಗೊತ್ತಿಲ್ಲದಿರುವಂತಹ ವಿಚಾರಗಳನ್ನ ಹೇಳೋದಕ್ಕೆ ನಮ್ಮ ಜೊತೆಗೆ ಚಿನ್ನೇಗೌಡರಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯ ಕುಟುಂಬದವರು. ಅವರು ಸಾಕಷ್ಟು ವಿಚಾರಗಳನ್ನ ದರ್ಶನ್ ಅವ್ರ ಬಗ್ಗೆ ಹೇಳ್ತಾರೆ, ಕೇಳ್ತಾ ಹೋಗ್ತೀನಿ. ಸರ್, ನಿಜಕ್ಕೂ ಒಂದು ಅಂದರೆ ಕನ್ನಡ ಚಿತ್ರಕ್ಕೆ ಒಂದು ಕಪ್ಪು ಚುಕ್ಕಿ, ಇದೊಂದು ಶಾಕಿಂಗು ಅಥವಾ ಒಂದು ಬೇಸರದ ವಿಚಾರ. ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದಾರೆ ಅನ್ನೋಂಥದ್ದು. ನೀವು ಹಿರಿಯರು, ಚಿತ್ರರಂಗದಲ್ಲಿ ಅಣ್ಣಾವರ ಕಾಲದಿಂದನೂ ಬಂದಂಥವ್ರು, ಇಂಥ ಇನ್ಸಿಡೆಂಟ್ಗಳನ್ನ ನೋಡಿದಾಗ ಏನನ್ಸುತ್ತೆ? ಒಂದು ಹೇಳಬೇಕು ಅಂದರೆ ಏನಪ್ಪ ನಾನು ಇಷ್ಟಪಡ್ತೀನಿ ಅಂದರೆ, ಇದೆಲ್ಲ ಆಗಬಾರ್ದಾಗಿತ್ತು. ಬೇಸರನೂ ಆಗುತ್ತೆ, ದುಃಖನೂ ಆಗುತ್ತೆ, ಸಂಕಟನೂ ಆಗುತ್ತೆ. ಯಾಕಂತ ಹೇಳಿದ್ರೆ, ನಮ್ಮ ಮುಂದೆ ನಾವೇ ಬೆಳೆಸಿದಂಥ ಸೊಸಿ ಮರವಾಗಿ ಚೆನ್ನಾಗಿ ಫಲ ಕೊಡೋ ಟೈಮ್ನಲ್ಲಿ ಇದೆಲ್ಲ ಆಗಬೇಕಾಗಿತ್ತಾ ಅಂತ ಒಂದು ಪ್ರಶ್ನೆ. ಅದ್ರ ಮನಸ್ಸು ಸ್ವಲ್ಪ ನೋವು ಆಗ್ತದೆ. ಏನು ಮಾಡೋದು? ಯಾರು ಹೇಳ್ಕೊಳ್ದು ಇದನ್ನು? ಯಾಕೆ ದರ್ಶನ್ ಅವ್ರ ತಾಯಿ, ಅವರಿಬ್ಬರು ಮಕ್ಕಳು ಭಾಳ ಕಷ್ಟಪಟ್ಟು ಮುಂದೆ ಬೆಳೆಸಿದಂಥ ಯಮ್ಮ ಅವರು. ತೂಗುದೀಪ ಶ್ರೀನಿವಾಸ್ ಇರೋವಾಗಲೂ ಕೂಡ ನಮ್ಮ ಫ್ಯಾಮಿಲಿಗೆ, ಅಂದರೆ ರಾಜ್ಕುಮಾರ್ ಫ್ಯಾಮಿಲಿಗೆ ತುಂಬ ಹತ್ತಿರವಾಗಿದ್ದಂಥ ವ್ಯಕ್ತಿ ನಮ್ಮ ತೂಗುದೀಪ ಶ್ರೀನಿವಾಸ್ ಅವರು. ಒಂದು ಸಾರಿ ನಾನು ರಾಜಾಜಿನಗರದಲ್ಲಿ ನಮ್ಮ ಮನೆ ಇತ್ತು, ನಿಮಗೆಲ್ಲ ಗೊತ್ತಿರಬೇಕು, ಮಹಾಲಕ್ಷ್ಮಿ ಲೇಔಟಲ್ಲಿ. ಅಲ್ಲಿಗೆ ಒಂದು ದಿವಸ ಬಂದರು, ಮೀನಾ ಮೇಡಮ್ ಬಂದರು, ಮಗ ತೂಗುದೀಪ ಅವ್ರನ್ನೂ ಕೂಡ ಕರ್ಕೊಂಡು ಬಂದರು. ತೂಗುದೀಪ ಅವ್ರಂತಲೇ ದರ್ಶನ್ ಕರ್ಕೊಂಡು ಬಂದರು. ದರ್ಶನ್ನು ಒಂದು ಪೈಜಾಮ ಹಾಕ್ಕೊಂಡು ಒಂದು ಶರ್ಟ್ ಹಾಕ್ಕೊಂಡು ಬಂದು ನಿಂತ್ಕೊಂಡು, ಕೂತ್ಕೊಳ್ಳಪ್ಪ ಅಂದೆ. ಇಲ್ಲ ಅಪ್ಪಾಜಿ, ಇಲ್ಲ ಅಪ್ಪಾಜಿ. ಕೂತ್ಕೊಳ್ಳಪ್ಪ, ಏನಿಲ್ಲ ಅಂದ. ಮೇಡಮ್ ಅಣ್ಣ ಏನು ಮಾಡಲಿ, ನನ್ನ ಮಗ ಹೀಗೆ ಯಾವುದು ಚಾನ್ಸ್ ಸಿಗ್ತಾಯಿಲ್ಲ, ಎಲ್ಲೋ ಸಣ್ಣ ಪುಟ್ಟ ಸೀರಿಯಲ್ ಮಾಡ್ತಿದ್ದ, ಯಾವುದು ಸಿಗ್ತಾಯಿಲ್ಲ, ಏನಾದ್ರು ಮಾಡಬೇಕಲ್ಲ, ನೀವು ಆಶೀರ್ವಾದ ಮಾಡಬೇಕು ಅಂತ. ನನಗೆ ಈಗಲೂ ಕೂಡ ಆ ಸೀನು ನನ್ನ ಕಟ್ಟಾಗಿದೆ. ನಾನು ಹೇಳಿದೆ, ನಿಮ್ಮ ಟ್ರೈನಿಂಗ್ ಹೋಗಿದ್ದೇನೋ, ಮದ್ರಾಸ್ಗೆ ಹೋಗಿದ್ದೇನೋ? ಇಲ್ಲ, ಹೋಗಿಲ್ಲ ಅಪ್ಪಾಜಿ. ಯಾಕಮ್ಮ ಕಳಿಸ್ತಿಲ್ಲ? ಆಗಲಿಲ್ಲ ಅಪ್ಪಾಜಿ. ನಾನು ತಕ್ಷಣ ಹೋಗ್ತೀಯ ಅಂದರೆ ಹೋಗ್ತೀನಿ ಅಂತ. ನಾನು ತಕ್ಷಣ ಅಲ್ಲಿಂದನೇ ಮಡ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ, ಮಡ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಫೋನ್ ಮಾಡಿದೆ. ಅಲ್ಲಿ ಅಮೃತಮ್ಮ ಪ್ರಿನ್ಸಿಪಾಲ್, ಅಲ್ಲಿ ನಿಮಗೆಲ್ಲ ಗೊತ್ತಿರಬೇಕು. ಅಮೃತ ಫೋನ್ ಮಾಡಿದ ತಕ್ಷಣ, ಎನ್ನ ಸರ್, ಹಿಂದೆ ಮಾದರಿಯಪ್ಪ, ಅಣ್ಪಂಗ ಸರ್ ಅಂತಂದ್ರು. ಒಂದೇ ಮಾತು ಬೇರೆ ಹೇಳಿಲ್ಲ, ಕಳಿಸಿ ಅಂತಂದರು. ತಕ್ಷಣ ನೋಡಪ್ಪ, ಈಗ ಹೇಳಿದ್ದೀನಿ, ನೀನು ಮದ್ರಾಸ್ಗೆ ಹೋಗೋದು, ಆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರ್ಕೊ, ಅಲ್ಲಿ ಮುಗಿಸ್ಕೊಂಡು ಬಾ, ನಿನಗೆ ಒಳ್ಳೇದಾಗುತ್ತೆ ಅಂದೆ. ಹೀರೋ ನನ್ನ ಕಂಡ್ರೆ ಅಷ್ಟೇ ಗೌರವ ಕೊಡ್ತಾಯಿದ್ದ. ಅಪ್ಪಾಜಿ ನನ್ನ ಬೆಳೆಸೋರನ್ನು ಮಾಡಿದವರು ಅಂತ. ನಾನು ಅಷ್ಟೇ, ಇಷ್ಟು ಬಿಟ್ಟರೆ ನನಗೆ ಬೇರೆ ಇನ್ನೇನು ಗೊತ್ತಿಲ್ಲ. ಚೆನ್ನಾಗಿ ಬೆಳೀತಾ ಇದ್ದ. ಇದೇನೇ ಇನ್ಸಿಡೆಂಟ್ಗಳು, ಈ ಇನ್ಸಿಡೆಂಟ್ ಆದಮೇಲೆ ಮನಸ್ಸಿಗೆ ಸ್ವಲ್ಪ ನೋವಾಯಿತು. ಯಾಕೆ ಇದು ಆಗಬಾರ್ದಾಗಿತ್ತು, ಆಗೋಗಿದೆಯಲ್ಲ, ಭಗವಂತರು ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಗೊತ್ತು ನನಗೆ, ಅಷ್ಟೇ, ಬೇರೆ ಇನ್ನೇನು ನನಗೆ ವಿವರಗಳು ಗೊತ್ತಿಲ್ಲ. ಕೊನೆಯದಾಗಿ ಒಂದೇ ಪ್ರಶ್ನೆ ಸರ್, ಯಾಕಂದರೆ ಇದು ದರ್ಶನ್ ಅವರ ಭವಿಷ್ಯದ ಪ್ರಶ್ನೆ. ಯಾಕಂದರೆ ಒಂದು ವರ್ಗ ಅವರ ಸಿನಿಮಾಗಳನ್ನು ಮುಂದೆ ಬರೋದಕ್ಕೆ ಬಿಡಬಾರ್ದು, ಈ ಒಂದು ಆರೋಪ ಸಾಬೀತಾದ ಪಕ್ಷದಲ್ಲಿ ಅವರು ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗಿ ಇರಬಾರ್ದು ಅನ್ನೋಂಥದ್ದನ್ನು ಒಂದು ಅಭಿಯಾನವೇ ಶುರುವಾಗ್ಬಿಟ್ಟಿದೆ. ಸೊ ಹಾಗಾಗಿ ನೀವು ಸಿನಿಮಾ ರಂಗದ ಹಿರಿಯರಾಗಿ, ಚಿತ್ರರಂಗದ ಬೆಳೆಸಿದವರಾಗಿ, ಕಟ್ಟಿದವರಾಗಿ ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ? ಸರ್, ನಾನು ಒಂದು ವಿಷಯ ಹೇಳ್ತೀನಿ, ಅದೆಲ್ಲ ನಮ್ಮ ಕೈಲಿ ಎಲ್ಲಿದೆ ರೀ? ನಾವು ಯಾರಿಗೂ ರೀ ನೀ ಬೆಳಿಬೇಡ, ಅವ್ನು ಬೆಳಿಬೇಕು ಹಾಗೆ ಅಂತ ಹೇಳೋಕ್ಕೆ ಆಗೋದಿಲ್ಲ ರೀ. ಇದೆಲ್ಲ ನಿರ್ಣಯ ಮಾಡಬೇಕು ಅಂದರೆ ಯಾರು? ಜನ ಮಾಡಬೇಕು. ದೇವ್ರು ಮಾಡ್ತಾನೆ ರೀ. ತಪ್ಪು ಮಾಡಿದ್ರೆ ಶಿಕ್ಷೆ ಭಗವಂತ ಕೊಟ್ಟೇ ಕೊಡ್ತಾನೆ. ಅದನ್ನು ನಾವು ನೋಡ್ಕೊಂಡು ಹೋಗೋಣ. ಮುಂದೆ ನಾವು ಮಾಡಬೇಡ, ಹೇಳಬೇಡ, ಕೇಳಬೇಡ ಅನ್ನೋದಕ್ಕೆ ನಮಗೇನು ರೈಟ್ಸ್ ಇದೆ ಅಲ್ವಾ? ಈಗ ಎಷ್ಟೊಂದು, ಈಗ ನನ್ನ ತಂಗಿಯ ಮಗನೂ ಕೂಡ ತುಂಬ ಖರ್ಚು ಮಾಡಿ ಶೂಟಿಂಗ್ ಮಾಡ್ತಾಯಿದ್ದ. ಈಗ ಆಗೋಗಿದೆ, ನಾಳೆ ಅವ್ರ ಗತಿ ಏನು? ಅಡ್ವಾನ್ಸ್ ಕೊಟ್ಟಿದ್ದಾರೆ, ಅವ್ರ ಗತಿ ಏನಪ್ಪ? ಹೌದು, ತಪ್ಪು ಮಾಡಿಬಿಟ್ಟಿದ್ದಾನೆ. ತಪ್ಪು ಮಾಡಿದ್ರಕ್ಕೆ ಅವನಿಗೆ ಏನು ಬೇಕೋ ಶಿಕ್ಷೆ ಭಗವಂತ ಸರ್ಕಾರ ಏನು ಬೇಕೋ ಅದು ಕಾನೂನು ಪ್ರಕಾರ ಮಾಡುತ್ತೆ. ಅದಾದಮೇಲೆ ಅವನು ಎಚ್ಚೆತ್ತುಕೊಂಡು ಮುಂದೆ ಒಳ್ಳೆಯದಾಗದಾರೆ ಇಲ್ಲಿ
ಹೋಗಲಿ ಅಂತ ನಾವು ಹಾರೈಸ್ತೀವಿ. ಇದಿಷ್ಟು ದೊಡ್ಡ ಮನೆಯ ಕುಟುಂಬದವರು ಮತ್ತು ಚಿತ್ರರಂಗದ ಹಿರಿಯರಂತ ಚಿನ್ನೇಗೌಡರ ಮಾತಾಗಿರುತ್ತೆ. ದರ್ಶನ್ ಅವರು ಈ ಒಂದು ಆರೋಪದಲ್ಲಿ ಹೇಗೆ ಸಿಕ್ಕಾಕೊಂಡಿರೋ ಅವ್ರಿಗೆ ಮುಂದೆ ಒಳ್ಳೇದಾಗುವ ಅನ್ನೋ ಮಾತನ್ನು ಹೇಳ್ತಾ ಇರೋದು. ಕ್ಯಾಂಪಸ್ ಅನ್ನು ವಿನೋದ್ ಜೊತೆಗೆ ವಿಜಯ್ ಕಾರಕಿ, ಯಶವಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.